ಆರಾಮಾಗಿ ಕುಳಿತುಕೊಳ್ಳಿ. ಕುತ್ತಿಗೆ ಮತ್ತು ಬೆನ್ನು ನೇರವಾಗಿರಲಿ. ಹಾಸಿಗೆ ಮೇಲೆ ಅಥವಾ ಕುರ್ಚಿಯ ಮೇಲೆ ಮುಂದಿನ 20ರಿಂದ 30 ನಿಮಿಷಗಳ ಕಾಲ ಕುಳಿತುಕೊಳ್ಳೋ ರೀತಿ ಅನುಕೂಲ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ದೇಹ ಪೂರ್ತಿ ಸಡಿಲ ಬಿಡಿ. ರಿಲ್ಯಾಕ್ಸ್ ಯುವರ್ ಹೋಲ್ ಬಾಡಿ. ಈಗ ದೀರ್ಘವಾದ ಉಸಿರಾಟ ನಡೆಸಿ. ತಗೊಳ್ಳೋಂಥ ಉಸಿರು ತಲೆಯಿಂದ ಪಾದದ ತನಕ ಬರಬೇಕು. ಪಾದದಿಂದ ಉಸಿರು ಬಿಡ್ತಾ ನಿಧಾನಕ್ಕೆ ಹೊರಗಡೆ ಹಾಕಿ. ತಲೆಯಿಂದ ಉಸಿರನ್ನ ಪೂರ್ತಿ ಒಳಗಡೆ ತಗೊಳ್ಳಿ. ಪಾದದಿಂದ ಉಸಿರನ್ನ ಪೂರ್ತಿ ಹೊರಗಡೆ ಹಾಕಿ. ಮತ್ತೆ ದೀರ್ಘವಾದ ಉಸಿರು ತಲೆಯ ಮೇಲಿಂದ ಒಳಗಡೆಗೆ ಬರಲಿ. ಪಾದದಿಂದ ದೇಹದಲ್ಲಿರೋ ಉಸಿರು ಹೊರಗಡೆ ಹೋಗಲಿ. ಕೊನೆಯ ಬಾರಿ ತಲೆಯಿಂದ ಪೂರ್ತಿ ಒಳಗಡೆಗೆ ಉಸಿರನ್ನು ತಗೊಂಡು ಪಾದದಿಂದ ಉಸಿರನ್ನು ಹೊರಗಡೆ ಹಾಕ್ತಾ ಇಡೀ ಪೂರ್ತಿ ದೇಹನ ರಿಲ್ಯಾಕ್ಸ್ ಮಾಡಿ. ಇಡೀ ದೇಹದಲ್ಲಿ ಯಾವುದೇ ರೀತಿಯ ಒತ್ತಡ, ನೋವು ಇರಬಾರ್ದು. ಇಡೀ ಪೂರ್ತಿನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ದೇಹದಲ್ಲಿ ಪೂರ್ತಿ ವಿಶ್ರಾಂತಿ ಹರಡಲಿ. ಈಗ ಕರ್ಮಕ್ಷಯ ಧ್ಯಾನವನ್ನು ಶುರು ಮಾಡೋಣ. ಆರೆಂಜ್ ಡಿಪ್ಪಿಂಗ್ ಮೆಡಿಟೇಷನ್. ಮುಂದೆ ಹೇಳೋ ಸೂಚನೆ ಪ್ರಕಾರ ನಿಮ್ಮ ಕಣ್ಣು ಹುಬ್ಬುಗಳ ಮಧ್ಯ ಕಲ್ಪಿಸ್ಕೊಳ್ತಾ ಹೋಗಿ. ಹೇಳೋ ಇನ್ಸ್ಟ್ರಕ್ಷನ್ನ ಸುಮ್ಮನೆ ಫಾಲೋ ಮಾಡ್ತಾ ಹೋಗೋದು. ನಿಮಗೆ ಆ ಚಿತ್ರ ಕಾಣಿಸ್ತಾ ಇಲ್ಲ ಅಂದರೆ ಮನಸ್ಸಿನಲ್ಲೇ ಕಲ್ಪಿಸ್ಕೊತ ಮುಂದೆ ಹೋಗಿ. ಈಗ ನಿಮ್ಮ ಮುಂದೆ ಒಂದು ದೊಡ್ಡ ಕಣ್ಣು ಇದೆ. ಒಂದು ಅಗಲವಾದ ಬೃಹದಾಕಾರದ ಕಣ್ಣು ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಆ ಕಣ್ಣಿನ ಮಧ್ಯ ಕಪ್ಪು ಕಣ್ಣಿನ ಗುಡ್ಡೆ, ಐಬಾಲ್ ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಅದರ ಒಳಗಡೆ ನಿಧಾನಕ್ಕೆ ನೀವು ಹೆಜ್ಜೆ ಇಡ್ತಾ ಆ ಕಣ್ಣಿನ ಒಳಗಡೆ ಪ್ರವೇಶ ಮಾಡಿ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಆ ಕಣ್ಣಿನ ಒಳಗಡೆ ಒಂದೊಂದೇ ಹೆಜ್ಜೆ ಇಟ್ಟು ಆ ವಿಶೇಷವಾದ ವಿಚಿತ್ರವಾದ ಕಣ್ಣಿನ ಒಳಗಡೆ ನಿಧಾನಕ್ಕೆ ನಡೆದುಕೊಂಡು ಒಳಗಡೆ ಬಂದ್ರಿ. ಆ ಕಣ್ಣಿನಿಂದ ಒಳಗಡೆ ಬಂದಿರುವಂಥ ಪ್ರಪಂಚ ಈಗ ನಿಮ್ಮ ಸುತ್ತಲೂ ನೀರು, ಸಮುದ್ರದ ನೀರು ಎದುರುಗಡೆ ಪೂರ್ತಿ ಬೃಹದಾಕಾರವಾಗಿ ಕಾಣಿಸ್ತಾ ಇದೆ. ನೀವು ಆ ಸಮುದ್ರದ ದಡದಲ್ಲಿ ನಿಂತಿದ್ದೀರ. ಯಾವ ಕಡೆ ಕಣ್ಣು ಹಾಯಿಸಿದ್ರೂ ಕೂಡ ಸಮುದ್ರದ ನೀರೇ ಕಾಣಿಸ್ತಾ ಇದೆ. ನಿಮ್ಮ ಎಡಗಡೆ, ಬಲಗಡೆ, ನಿಮ್ಮ ಮುಂದೆ ಪೂರ್ತಿ ಸಮುದ್ರದ ನೀರು. ಆದರೆ ಆ ಸಮುದ್ರ ಎಷ್ಟು ಶಾಂತವಾಗಿದೆ ಅಂದರೆ ಯಾವುದೇ ರೀತಿಯ ಅಲೆಗಳಿಲ್ಲದ ಸಮುದ್ರ. ನೀವು ವಿಚಿತ್ರವಾಗಿ ಆ ದಡದಲ್ಲಿ ನಿಂತು ನೀವು ಅದನ್ನು ಗಮನಿಸ್ತಾ ಇದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಒಂದು ಶಾಂತಿಯ ಭಾವನೆ ಇದೆ. ಖುಷಿಯಿಂದ ಆ ಸಮುದ್ರನ ಕಣ್ತುಂಬ ನೋಡ್ತಾ ಇದ್ದೀರಾ. ಹಾಗೆಯೇ ಆ ಸಮುದ್ರದ ಹತ್ತಿರ
ಆ ದಡದಿಂದ ನಡ್ಕೊಂಡು ಹೋಗ್ತಾ ಇದ್ದಂಗೆ ನಿಮ್ಮ ಎದುರುಗಡೆ ಒಂದು ಸೂರ್ಯ ಕಾಣಿಸ್ತಾ ಇದ್ದಾನೆ. ಆದರೆ ಆ ಸೂರ್ಯ ಆರೆಂಜ್ ಬಣ್ಣ. ಇನ್ನೇನು ಆ ಸೂರ್ಯ ಮುಳುಗ್ತಾ ಇದ್ದಾನೆ. ಸಂಜೆ ಟೈಮ್ ಆಗಿದೆ. ಇಡೀ ಪೂರ್ತಿ ಸಮುದ್ರ ಆ ಸೂರ್ಯನ ಬೆಳಕಿನಿಂದ ಕೇಸರಿ ಬಣ್ಣ, ಆರೆಂಜ್ ಕಲರ್ಗೆ ಟರ್ನ್ ಆಗಿದೆ. ಯಾವ ಕಡೆ ನೋಡಿದ್ರೂ ಕೂಡ ಸಮುದ್ರದ ನೀರು ಪೂರ್ತಿ ಕೇಸರಿ ಬಣ್ಣ, ಆರೆಂಜಿಶ್ ವಾಟರ್ ಆಗೋಗಿದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಾ ಆ ದಡದಲ್ಲಿ ನಿಂತು. ಮತ್ತೊಮ್ಮೆ ತಲೆ ಎತ್ತಿ ನೋಡಿದ್ರೆ ಆ ಎದುರುಗಡೆ ಇರೋವಂಥ ಸೂರ್ಯ ಆರೆಂಜ್ ಬಣ್ಣದಿಂದ ಕಣ್ಣು ಕುಕ್ಕುವಷ್ಟು ಅವನಿಂದ ಹೊರಗಡೆ ಕಿರಣ, ಆರೆಂಜ್ ರೇಸ್ ಅವನಿಂದ ಎಮಿಟ್ ಆಗ್ತಿದೆ. ಆ ಎಮಿಟ್ ಆಗ್ತಿರೋಂಥ ರೇಸ್ ಇಡೀ ಪೂರ್ತಿ ಸಮುದ್ರದ ಮೇಲೆ ಬಿದ್ದಿದೆ. ಆ ಸಮುದ್ರದ ಬಣ್ಣ, ಆ ನೀರಿನ ಬಣ್ಣ ಆರೆಂಜ್ ಆಗೋಗಿದೆ. ಸೊ ಖುಷಿಯಿಂದ ನೀವು ಅದನ್ನು ನೋಡ್ತಾ ನಿಂತಿದ್ದೀರಾ. ಅದನ್ನೇ ವಿಸ್ಮಯದಿಂದ ನೋಡಿ. ಆ ದಡದಲ್ಲಿ ನಿಂತಿರೋಂಥ ನಿಮ್ಮ ಕಾಲಿಗೆ ಆ ಸಮುದ್ರದ ನೀರು ಆಗಾಗ ಬಂದು ಕಾಲನ್ನ ಟಚ್ ಮಾಡ್ಕೊಂಡು ರಿಟರ್ನ್ ಹೋಗ್ತಿದೆ. ತಣ್ಣನೆಯ ಅನುಭವ ಆಗ್ತಾ ಇದೆ ನಿಮಗೆ. ಆದರೆ ಆ ನೀರಿನ ಬಣ್ಣ ಮಾತ್ರ ಕೇಸರಿ, ಆರೆಂಜ್ ಕಲರ್ ಇದೆ. ಸೊ ನೀವು ಖುಷಿಯಿಂದ ಈಗ ಆ ಸಮುದ್ರದ ಒಳಗಡೆ ಹೋಗೋಕ್ಕೆ ಇಷ್ಟಪಡ್ತಿದ್ದೀರಾ. ಆ ಆರೆಂಜ್ ಬಣ್ಣದ ನೀರಿನಲ್ಲಿ ಮುಳುಗೋಕ್ಕೆ ತಯಾರಿದ್ದೀರಾ. ಅದರ ಮುಂಚೆ ಆಕಾಶದಿಂದ ಒಂದು ಚಿಗುರು ಎಲೆ ಹಸಿರು ಬಣ್ಣ, ಲೈಟ್ ಗ್ರೀನ್ ಕಲರ್ ಬಳ್ಳಿ ನಿಮ್ಮ ಕಡೆಗೆ ತಲೆ ಮೇಲಿಂದ ಕೆಳಗಡೆಗೆ ಇಳಿತಾ ಇದೆ. ಆಕಾಶದಿಂದ ಒಂದು ಗಿಡದ ಬಳ್ಳಿ, ಲೈಟ್ ಗ್ರೀನ್ ಕಲರ್, ಪ್ಯಾರೆಟ್ ಗ್ರೀನ್ ಕಲರ್ ಇರುವಂಥ ಗಿಡದ ಬಳ್ಳಿ ನಿಮ್ಮ ತಲೆ ಮೇಲೆ ಬರ್ತಾ ಇದೆ. ಒಂದೊಂದೇ ವೃತ್ತಾಕಾರದಲ್ಲಿ ತಲೆನ ಸುತ್ಕೊತಾ ಇದೆ. ಪೂರ್ತಿ ತಲೆ ಭಾಗನ ಆ ಬಳ್ಳಿ ಸುತ್ಕೊಂತು ಇಡೀ ನಿಮ್ಮ ಮುಖ ಲೈಟ್ ಗ್ರೀನ್ ಕಲರ್ಗೆ ಟರ್ನ್ ಆಗ್ತಾ ಇದೆ. ಇಡೀ ಪೂರ್ತಿ ಮುಖ ಗ್ರೀನ್ ಕಲರ್ಗೆ ಟರ್ನ್ ಆಗ್ತಿದೆ. ಹಾಗೇ ಕೆಳಗಡೆಗೆ ಇಳಿತಾ ಇಳಿತಾ ಆ ಬಳ್ಳಿ ಕುತ್ತಿಗೆ ಭಾಗ ಕೂಡ ಸುತ್ಕೊಂತು. ಕುತ್ತಿಗೆ ಭಾಗ ಸುತ್ತಿ ಈಗ ಎರಡೂ ಕೈಗಳನ್ನ ಸುತ್ತುತ್ತಾ ಇದೆ. ಆ ಬಳ್ಳಿ ನಿಮ್ಮ ಮೈನ ಮುಚ್ಕೊತಾ ಇದೆ. ನಿಮ್ಮ ಮೈ ಪೂರ್ತಿ ಹಸಿರು ಬಣ್ಣದ ರೀತಿ ಕಾಣಿಸ್ತಾ ಇದೆ. ಇಡೀ ಗ್ರೀನ್ ಕಲರ್ ಬಳ್ಳಿ ಎರಡೂ ಕೈನ ಪೂರ್ತಿ ಸುತ್ಕೊಂತು. ಇಡೀ ಈಗ ನಿಮ್ಮ ಎದೆಯ ಭಾಗ, ಬೆನ್ನಿನ ಭಾಗ ಸಮೇತ ಸುತ್ಕೊತಾ ಇದೆ. ಒಂದು ಹಗ್ಗ ಹಾಕಿ ನಿಮ್ಮ ದೇಹನ ಹೇಗೆ ಸುತ್ತಿದ್ರೆ ಸುತ್ತಕೊಳ್ಳುತ್ತೋ ಆ ರೀತಿ ಆ ಗ್ರೀನ್ ಕಲರ್ ಬಳ್ಳಿ ನಿಮ್ಮ ಹೊಟ್ಟೆ ಭಾಗನ ಸುತ್ತುತ್ತಾ ಇದೆ. ಹಾಗೇ ಕೆಳಗಡೆ ಇಳಿತಾ ನಿಮ್ಮ ಕೆಳ ಹೊಟ್ಟೆ ಭಾಗನ ಸುತ್ತುತ್ತಾ ಇದೆ. ಆ ಬಳ್ಳಿ ಸುತ್ತೋ ಅನುಭವ ನಿಮಗೆ ಒಂಥರ ಉತ್ಸಾಹ ಮತ್ತು ಮುದ ಕೊಡೋ ರೀತಿ ಇದೆ. ಲೈಟ್ ಗ್ರೀನ್ ಕಲರ್ ಬಳ್ಳಿ, ಸೊಂಟದ ಭಾಗ, ನಿಮ್ಮ ಪೃಷ್ಠ ಭಾಗ, ಕಾಲಿನ ತೊಡೆಯ ಭಾಗ, ಎರಡೂ ಕಾಲನ್ನ ಒಟ್ಟಿಗೆ ಸುತ್ತುತ್ತಾ ಇದೆ. ಆ ಸಮುದ್ರದ ದಡದಲ್ಲಿ ನಿಂತು ನೀವು ಈ ವಿಚಿತ್ರ ಅನುಭವವನ್ನು ಅನುಭವಿಸ್ತಾ ಇದ್ದೀರಾ. ಇಡೀ ಕಾಲನ್ನು ಸುತ್ತುತ್ತು, ಇಡೀ ಪಾದವನ್ನು ಕೊನೆಗೆ ಪೂರ್ತಿ ಸುತ್ತಿತು.
ತಲೆಯಿಂದ ಪಾದ ತನಕ ಇಡೀ ಗಿಡದ ಬಳ್ಳಿ, ಲೈಟ್ ಗ್ರೀನ್ ಕಲರ್ ಬಳ್ಳಿ ಸುತ್ತಕೊಂಡಿದೆ. ಆದರೆ ನಿಮಗೆ ಕಾಣಿಸ್ತಾ ಇರೋದು ಆ ಇಡೀ ಬಳ್ಳಿ ನಿಮ್ಮ ದೇಹವನ್ನು ಚಿಗುರು ಎಲೆ ಹಸಿರು ಬಣ್ಣ, ಲೈಟ್ ಗ್ರೀನ್ ಕಲರ್ ಬಾಡಿ, ರೇಡಿಯಂ ಗ್ರೀನ್ ಕಲರ್ ಬಾಡಿ ರೀತಿ ಬದಲಾಯಿಸಿಬಿಟ್ಟಿದೆ. ಇಡೀ ನಿಮ್ಮ ದೇಹ ನಿಮಗೆ ಹಸಿರು ಬಣ್ಣದಿಂದ ಕಾಣಿಸ್ತಾ ಇದೆ. ಸೊ ಈಗ ಆ ದೇಹನ ಗಮನಿಸ್ತಾ ನೀವು ಒಂದೊಂದೇ ಹೆಜ್ಜೆ ಸಮುದ್ರದ ಕಡೆಗೆ ಇಡ್ತಾ ಹೋಗಿ. ನಿಮ್ಮ ಪಾದದ ಹತ್ರ ಇರೋ ನೀರನ್ನು ಹಾಗೇ ಫೀಲ್ ಮಾಡ್ತಾ ಒಂದೊಂದೇ ಹೆಜ್ಜೆ ಸಮುದ್ರದ ಕಡೆಗೆ ಹೆಜ್ಜೆ ಇಡ್ತಾ ಹೋಗಿ. ಈಗ ನಿಮ್ಮ ಪಾದದಿಂದ ಮೊಣಕಾಲಿನ ತನಕ ಸಮುದ್ರದ ನೀರು ತುಂಬಿದೆ. ಹಾಗೆಯೇ ನೀವು ಒಳಗಡೆಗೆ ಇಳಿದು ಇಳಿದು ಹೋಗ್ತಿದ್ದೀರಾ. ಆ ಕೇಸರಿ ಬಣ್ಣ, ಆರೆಂಜ್ ಕಲರ್ ನೀರು ನಿಮ್ಮ ಪಾದದಿಂದ ಮೇಲ್ಗಡೆಗೆ ಹತ್ತುತ್ತಾ ಇದೆ. ಇನ್ನೂ ಒಂದು ಹೆಜ್ಜೆ ಒಳಗಡೆ ಹೋಗ್ತಾ ಇದ್ದೀರಾ. ಸಮುದ್ರದ ನೀರು ಸೊಂಟದ ತನಕ ಬಂದಿದೆ. ನಿಮ್ಮ ಅರ್ಧ ದೇಹ ಆ ಕೇಸರಿ ಬಣ್ಣದ ನೀರಿನ ಒಳಗಡೆ ಮುಳುಗಿದೆ. ನಿಮಗೆ ಯಾವುದೇ ರೀತಿ ಭಯ ಇಲ್ಲದೆ ನಿಧಾನಕ್ಕೆ ಆ ಸಮುದ್ರದ ಒಳಗಡೆ ನಡ್ಕೊಂಡು ಹೋಗ್ತಿದ್ದೀರಾ. ಮತ್ತಷ್ಟು ಮುಂದೆ ಹೋಗಿ ಎದುರುಗಡೆ ಸೂರ್ಯನ ನೋಡ್ತಾ, ಆರೆಂಜ್ ಬಣ್ಣದ ಸೂರ್ಯನ ನೋಡ್ತಾ ಹೆಜ್ಜೆ ಇಡ್ತಾ ಇದ್ದೀರಾ. ಎದೆ ತನಕ ನಿಮಗೆ ಸಮುದ್ರದ ನೀರು ಮೇಲೆ ಬಂದಿದೆ. ಸುತ್ತಲೂ ಆರೆಂಜ್ ಬಣ್ಣದ ನೀರೇ. ಸಮುದ್ರದ ನೀರೆಲ್ಲ ಕೇಸರಿ ಬಣ್ಣದಿಂದ ತುಂಬಿದೆ. ಈಗ ಇನ್ನೂ ಒಂದು ಹೆಜ್ಜೆ ಇಟ್ಟರೆ ಕುತ್ತಿಗೆಯ ತನಕ ನೀರು ಬಂದು ನಿಂತಿದೆ. ನೀವು ಈಗ ಸಮುದ್ರದ ಮಧ್ಯದಲ್ಲಿ ಬಂದು ನಿಂತಿದ್ದೀರಾ. ಸುತ್ತಮುತ್ತ ಯಾವ ಕಡೆ ನೋಡಿದ್ರೂ ಕೂಡ ಸಮುದ್ರದ ನೀರೇ ಕಾಣಿಸ್ತಿದೆ. ಮುಂದೆ ಪ್ರತಿ ಒಂದು ಗಂಟೆಯ ಶಬ್ದಕ್ಕೂ ನೀವು ನೀರಿನ ಒಳಗಡೆ ಮುಳುಗ್ತೀರಾ, ಮತ್ತೆ ಎದ್ದೊಳ್ತೀರಾ. ಮತ್ತೊಮ್ಮೆ ಗಂಟೆ ಶಬ್ದ ಆದಾಗ ಮತ್ತೆ ಮುಳುಗ್ತೀರಾ, ಮತ್ತೆ ಎದ್ದೊಳ್ತೀರಾ. ಈ ರೀತಿ ಗಂಟೆಯ ಶಬ್ದ ನಿಲ್ಲೋ ತನಕ ಆ ಸಮುದ್ರದಲ್ಲಿ ನೀವು ಒಂದೊಂದೇ ಮುಳುಗಾಕಿ ಮೇಲೆದ್ದೊಳ್ತೀರ. ಆ ಮುಳುಗಾಕ್ದಾಗ ಇಡೀ ದೇಹ ಆರೆಂಜ್ ಬಣ್ಣದ ನೀರಿನಿಂದ ಸ್ನಾನ ಆಗೋಗುತ್ತೆ. ಮನಸ್ಸನ್ನು ಯಾವ ಕಡೆಗೂ ಹೋಗಿಸ್ಕೊಳ್ದೆ ನಿಮ್ಮ ಎದುರುಗಡೆ ಕೇಸರಿ ಬಣ್ಣದ ಸೂರ್ಯ ಇದ್ದಾನೆ. ಅವನಿಂದ ಎಮಿಟ್ ಆಗ್ತಿರೋ ಅಂಥ ಆರೆಂಜ್ ರೇಸ್ ಇಡೀ ಸಮುದ್ರದ ಮೇಲೆ ಬಿದ್ದಿದೆ. ಸಮುದ್ರ ಪೂರ್ತಿ ಆರೆಂಜ್ ಕಲರ್ ಆಗಿದೆ. ಆ ಆರೆಂಜ್ ಸಮುದ್ರದ ಮಧ್ಯೆ ನೀವು ನಿಂತಿದ್ದೀರಾ. ಇದೊಂದು ನಿಮಗೆ ಒಳ್ಳೆಯ ಅವಕಾಶ ನನ್ನ ಕರ್ಮವನ್ನು ಈ ನೀರಿನಲ್ಲಿ ತೊಳ್ಕೊಳ್ಳೋಕ್ಕೆ. ಪ್ರತಿ ಸಾರಿ ಈ ಆರೆಂಜ್ ಬಣ್ಣದ ನೀರಿನಲ್ಲಿ ನಾನು ಮುಳುಗಾಕಿ ಎದ್ದೊಳ್ದಾಗ ನನ್ನ ಎಲ್ಲ ಕರ್ಮಗಳು ನೀರಿನಲ್ಲಿ ತೊಳೆದು ಹೋಗ್ತಾ ಇದೆ ಅಂತ ಅನ್ಕೊತಾ, ಫೀಲ್ ಮಾಡ್ತಾ, ವಿಜುವಲೈಸ್ ಮಾಡ್ತಾ ನೀವು ಒಂದೊಂದೇ ಮುಳುಗು ಹಾಕಿ ಪ್ರತಿ ಗಂಟೆಯ ಶಬ್ದಕ್ಕೂ ತಲೆ ಪೂರ್ತಿ ಒಳಗಡೆ ಹಾಕಿ ತಲೆಯನ್ನು ಮೇಲೆತ್ತಬೇಕು. ಆಲ್ರೆಡಿ ನಿಮ್ಮ ದೇಹ ನೀರಿನ ಒಳಗಡೆ ಇದೆ. ತಲೆ ಮಾತ್ರ ಮೇಲ್ಗಡೆ ಇರೋ ಕಾರಣ ಸಮುದ್ರದೊಳಗೆ ಮುಳುಗಿ ಮೇಲೆದೊಳಿ.
ದೇಹ ಪೂರ್ಣ ಶುದ್ಧಿಯಾಗಿದೆ. ಆ ಸಮುದ್ರದ ನೀರಿನಲ್ಲಿ ನಿಮ್ಮ ಎಲ್ಲ ನೆಗೆಟಿವ್ ಎನರ್ಜಿ ಕೂಡ ಆದಷ್ಟು ಕ್ಲೆನ್ಸ್ ಮಾಡ್ಕೊಂಡಿದ್ದೀರಾ. ಇಡೀ ನಿಮ್ಮ ದೇಹಕ್ಕೆ ಸಂಪೂರ್ಣವಾಗಿ ಹಗುರವಾದ ಅನುಭವ ನಿಮ್ಗಾಗ್ತಾ ಇರುತ್ತೆ. ಹಾಗೇ ನಿಮ್ಮ ಎದುರುಗಡೆ ಇರೋವಂಥ ಆ ಅಸ್ತ ಆಗ್ತಿರೋವಂಥ ಸೂರ್ಯನಿಗೆ ಮನಸಾರೆ ಪ್ರಣಾಮಗಳನ್ನ ತಿಳಿಸಿ, ಅವನ ಪೂರ್ತಿ ರೇಸು ನಿಮ್ಮ ಮೈ ಮೇಲೆ ಬೀಳ್ತಿದೆ. ಅವನಿಗೆ ಶಿರಸ ನಮಿಸಿ ನಿಧಾನಕ್ಕೆ ಅವನಿಗೆ ಬೆನ್ನು ಮಾಡ್ತಾ ದಡದ ಕಡೆಗೆ ನಡ್ಕೊಂಡು ಬರೋಕ್ಕೆ ಪ್ರಯತ್ನ ಪಡಿ. ಒಂದೊಂದೇ ಹೆಜ್ಜೆ ಆ ಕೇಸರಿ ಬಣ್ಣದ ಕರ್ಮವನ್ನು ತೊಳೆದುಕೊಂಡ ಆ ನೀರಿನಿಂದ ಹೊರಗಡೆ ಬನ್ನಿ. ಕುತ್ತಿಗೆಯಿಂದ ಹೊಟ್ಟೆಗೆ ಬಂತು ಆ ಸಮುದ್ರದ ನೀರು. ಹಾಗೇ ಹೆಜ್ಜೆ ಇಡ್ತಾ ನಿಧಾನಕ್ಕೆ ನಡ್ಕೊಂಡು ಬನ್ನಿ. ಆ ಸಮುದ್ರದ ನೀರು ಒಂದೊಂದೇ ಇಂಚು ನಿಮ್ಮ ದೇಹದಿಂದ ಕೆಳಗಡೆ ಇಳಿದು ವಾಪಸ್ ನೀವು ದಡದ ಕಡೆಗೆ ನಡ್ಕೊಂಡು ಬರ್ತಾ ಇದ್ದೀರಾ. ಕೊನೆಗೆ ಸಂಪೂರ್ಣವಾಗಿ ಬಂದು ದಡದ ಹತ್ತಿರ ಬಂದು ನಿಂತ್ರಿ. ಇಡೀ ನಿಮ್ಮ ದೇಹ ಒಳಗಡೆ ಚೈತನ್ಯದಿಂದ ತುಂಬಿರೋ ರೀತಿ ನಿಮಗೆ ಫೀಲ್ ಆಗ್ತಾ ಇದೆ. ಯಾವುದೋ ಒಂದು ಭಾರ ಇಳಿಸ್ಕೊಂಡಿರೋ ಥರ ಖುಷಿ, ಸಂತೋಷ, ಸಮಾಧಾನ ನಿಮ್ಮೊಳಗಡೆ ಇದೆ. ಇಡೀ ಪೂರ್ತಿ ದೇಹ ಈಗಲೂ ಕೂಡ ಲೈಟ್ ಗ್ರೀನ್ ಕಲರ್ ಬಳ್ಳಿಯಿಂದ ಸುತ್ತಿದೆ. ಅದು ನಿಮಗೆ ತಣ್ಣನೆಯ ಅನುಭವ ಕೊಡ್ತಿದೆ. ಇಡೀ ಪೂರ್ತಿ ದೇಹ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ. ಹಾಗೇ ನಡೆದುಕೊಂಡು ಬಂದು ನಿಮ್ಮ ಎದುರುಗಡೆ ಯಾವ ಡೋರಿಂದ ಒಳಗಡೆ ಬಂದರೋ ಆ ಡೋರ್, ಕಣ್ಣಿನ ಡೋರ್ ಕಾಣಿಸ್ತಾ ಇದೆ. ಹಾಗೇ ಆ ಕಣ್ಣಿನ ಕಡೆಗೆ ನಡ್ಕೊಂಡು ಬಂದು ಕಣ್ಣಿನ ಗುಡ್ಡೆಯ ಒಳಗಡೆ ವಾಪಸ್ ಒಳಗಡೆಗೆ ಬನ್ನಿ. ಒಳಗಡೆ ಬಂದು ಆ ಕಣ್ಣಿನಿಂದ ಮತ್ತೆ ನೀವಿರೋಂಥ ರೂಮಿಗೆ ಬರ್ತಾ ಇದ್ದೀರಾ. ಬಂದು ನೀವು ಕುಳಿತಿರೋಂಥ ಜಾಗದಲ್ಲಿ ಮತ್ತೆ ಬಂದು ಕುಳಿತುಕೊಳ್ಳಿ. ಇಡೀ ಪೂರ್ತಿ ದೇಹ ಹೊಸ ಚೈತನ್ಯದಿಂದ, ಉತ್ಸಾಹದಿಂದ ತುಂಬಿದೆ. ಒಳಗಡೆ ಉಳ್ಕೊಂಡಂತಹ ಎಷ್ಟೋ ಶೇಷಗಳನ್ನು ನಾಶ ಮಾಡ್ಕೊಂಡಿದ್ದೀರಾ. ಆ ಮಾಸ್ಟರ್ಸ್ಗೆ, ನೇಚರ್ಗೆ ಥ್ಯಾಂಕ್ಸ್ ಹೇಳಿ ಖುಷಿಯಿಂದ ಸುತ್ತಮುತ್ತಲಿನ ಶಬ್ದದ ಕಡೆಗೆ ಗಮನ ಬರಲಿ. ದೇಹದ ಕಡೆ ಗಮನ ಬರಲಿ.